ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತೇನು ಮಾಡೋಕ್ಕೆ ಹೊರಟಿದ್ದೀನಿ ಅಂದರೆ, ಮಡಿಕೇರಿ ಹತ್ರ ಇರೋ ಒಂದು ಹೋಮ್ ಸ್ಟೇ ರಿವ್ಯೂ ಮಾಡೋಕ್ಕೆ ಹೊರಟಿದ್ದೀನಿ. ಅದೇ ಬೀರೇಬೆಟ್ಟ ಹೋಮ್ ಸ್ಟೇ. ಸಖತ್ತಾಗಿದೆ. ಬನ್ನಿ, ಇನ್ನೇನಕ್ಕೆ ತಡ, ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್. ರೋಡ್ ಸೈಡಲ್ಲೇ ಬೋರ್ಡ್ ಇರುತ್ತೆ, ಬೀರೇಬೆಟ್ಟ ಹೋಮ್ ಸ್ಟೇ ಯಡೂರ್ ಅಂತ. ಎಲ್ಲ ಫ್ರೆಶ್ ಅಪ್ ಆಗಿದ್ದೀವಿ. ನಾಳೆ ಚಿಕ್ಕಮಂಗ್ಳೂರು ಹೋಗಬೇಕು. ಅದಕ್ಕೆ ನೋಡಿ ರೆಡಿಯಾಗಿ ಬರ್ತಿದ್ದಾನೆ. ಹಾಯ್ ಹೇಳು, ಹಾಯ್ ಹೇಳೋ. ನೋಡಿ ಇಲ್ಲಿ ಏನು ಕಾಣಿಸ್ತಾ ಇದೆಯೇ, ಅದೇ ಹೋಮ್ ಸ್ಟೇ. ಇದು ಔಟರ್ ಲುಕ್ಕಿಂದ ಕಾಣೋದು. ಹೊಸ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಮ್ಮ ಎಲ್ಲ ನೋಟಿಫಿಕೇಷನ್ನ ನೀವು ನೋಡ್ಬೋದು. ಹಂಗೆ ಸುತ್ತ ಹಂಗೆ ನೇಚರ್ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ನೇಚರ್ ಎಲ್ಲ ಸಖತ್ತಾಗಿದೆ. ಸುತ್ತಲೂ ಫ್ಲವರ್ಸ್ ಎಲ್ಲ ಹಾಕ್ಬಿಟ್ಟು ಒಳ್ಳೆ ಸಖತ್ ಫೀಲಿಂಗ್ ಕೊಡ್ತದೆ. ಇಲ್ಲೇನು ಕೆಳಗಡೆ ಕಾಣಿಸ್ತಾ ಇದೆ ಡೋರು, ಅದು ಓನರ್ದು. ಫ್ಯಾಮಿಲಿ ಇದ್ದಾರೆ. ಬನ್ನಿ ರೂಮ್ಸ್ ನೋಡ್ಕೊಂಬರೋಣ. ಇಲ್ಲೆಲ್ಲ ಫ್ಲವರ್ ಪಾಟ್ಸ್ ಎಲ್ಲ ಸಖತ್ತಾಗಿದೆ. ನೋಡಿ ಕುತ್ಕೊಳಕ್ಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಬೇಕಾದರೆ ಟಿ ನಿಲ್ಲಿಸ್ಕೋಬೋದು. ಪಾರ್ಕಿಂಗ್ ಎಲ್ಲ ಆರಾಮಾಗಿ ನಿಲ್ಲಿಸ್ಕೊಬೋದು. ನೋಡಿ ಇಲ್ಲೆಲ್ಲ ಕುತ್ಕೋಬೋದು ಆರಾಮಾಗಿ. ನೇಚರ್ ಮಾತ್ರ ಸಕ್ಕತ್ತಾಗಿದೆ. 1 2 3 ರೂಮ್ಸ್ ಇದ್ದಾವೆ. ಇಲ್ಲೆಲ್ಲ ರಾತ್ರಿ ಊಟ ಮಾಡಂಗಿರೋ ಊಟ ಮಾಡ್ಕೊಬೋದು. ನೋಡಿ 1 2 3 ರೂಮ್ಸ್ ಇದೆ. ಒಂದೊಂದು ರೂಮಲ್ಲಿ 5 ಮೆಂಬರ್ಸ್ ಮ್ಯಾಕ್ಸಿಮಮ್ ಇರ್ಬೋದು ಅಷ್ಟೇ. ನೆಕ್ಸ್ಟ್ ಮೇಲ್ಗಡೆ ಒಂದು ಹಾಲ್ ಇದೆ. ಅದರಲ್ಲಿ ಒಂದು ಮ್ಯಾಕ್ಸಿಮಮ್ ಒಂದು 30 ಮೆಂಬರ್ಸ್ ಇರ್ಬೋದು. ಒಟ್ಟು ಟೋಟಲ್ ಹೋಮ್ ಸ್ಟೇ ಕೆಪಾಸಿಟಿ ಒಂದು 20 ಮೆಂಬರ್ಸ್ ಅರೌಂಡ್ ಆಗುತ್ತೆ. ಈಗ ಕೆಳಗಡೆ ತೋರಿಸ್ತಾ ಇರೋದು ಗ್ರೌಂಡ್ ಫ್ಲೋರ್ ರೂಮ್ಸ್. ಬನ್ನಿ ನೋಡ್ಕೊಂಬರೋಣ. ಇದೇ ನೋಡಿ 3 ಬೆಡ್ಸ್ ಇದ್ದಾವೆ. ಹಂಗೆ ಅರೌಂಡ್ 5 ಮೆಂಬರ್ಸ್ ಇರ್ಬೋದು ಒಂದು ರೂಮಲ್ಲಿ. ಇದು ನಾವು ಸ್ಟೇ ಆಗಿರೋ ರೂಮ್ಸ್. ಇದು ಈಗೇನು ತೋರಿಸ್ತಾ ಇದೆ ವಾಶ್ರೂಮು ಸಕ್ಕತ್ತಾಗಿದೆ. ಡಿಸಿಪ್ಲಿನಲ್ಲಿ ಚೆನ್ನಾಗಿದೆ, ತೊಂದರೆ ಇಲ್ಲ.
ಈಗ ಹೋಗ್ತಾ ಇರೋದು ಮೇಗ್ಲು ಫ್ಲೋರು, ಫಸ್ಟ್ ಫ್ಲೋರ್ ಹೋಗ್ತಾ ಇರೋದು ನೋಡಿ. ನಾವು ಸ್ಟೇ ಆಗಿರೋದು ಇಲ್ಲೇ. ರೂಮ್ ಮಾತ್ರ ಎಲ್ಲ ಸಕ್ಕತ್ತಾಗಿದೆ. ನೋಡಿ 1 2 3 4 5 ಇಲ್ಲಿ ಚೇರ್ ಇದ್ದಾವೆ ಕೂತ್ಕೊಳ್ಳೋಕ್ಕೆ. ಇಲ್ಲೊಂದು ರೂಮ್ ಇದೆ, ಇಲ್ಲಿ ಬೇಕಿದ್ರೆ ಮಾಡ್ಕೋಬೋದು. ನಮಗೆ ನೆಸೆಸರಿ ಇಲ್ಲ ಅಂತ ಕ್ಲೋಸ್ ಮಾಡಿದ್ದಾರೆ ಅಷ್ಟೇ. ಮತ್ತು ಹಂಗೆ ಇದು ಇನ್ನೊಂದು ರೂಮ್, ಅಲ್ಲೇ ಇಲ್ಲೊಂದು ಬೆಡ್ ಇದೆ. ಇದು ಫಸ್ಟ್ ಫ್ಲೋರ್ ಆಗಿರೋ ವಾಶ್ರೂಮ್, ಚೆನ್ನಾಗಿದೆ. ಹಾಯ್ ಗರ್ಲ್ಸ್. ಬಿಫೋರ್ 1 ಮಂತ್ ಫೈರ್ ಕ್ಯಾಂಪ್ ಎಲ್ಲ ಇಲ್ಲ ಆಗ್ತಿದ್ರಂತೆ. ಇದು ಸುತ್ತ ಇದೆ, ಕುತ್ಕೊಳ್ಳೋ ಎಲ್ಲ ಜಾಗ ಇದೆ ನೋಡಿ, ಇಲ್ಲ ಆಗ್ತಿದ್ರಂತೆ. ಇವಾಗ ಮೇಲ್ಗಡೆ ಮಾಡಿದ್ದಾರೆ, ಅದನ್ನು ನೋಡ್ಕೊಂಬರೋಣ ಬನ್ನಿ. ನೋಡಿ ಇವಾಗ ಮಾಡಿರೋ ಹೊಸ ಫೈರ್ ಕ್ಯಾಂಪ್ ಇವು. ಇದೊಂದು ಮತ್ತೆ ಅಲ್ಲೊಂದು. ಡಿಸ್ಟೆನ್ಸ್ಗೆ ಬಂದರೆ ಇದು ಮಡಿಕೇರಿಯಿಂದ ಸೋಮವಾರಪೇಟೆ ಅರೌಂಡ್ 40 ಕಿಲೋಮೀಟರ್ ಆಗುತ್ತೆ. ಸೋಮವಾರಪೇಟೆಯಿಂದ ಈ ಹೋಮ್ ಸ್ಟೇ 5 to 6 ಕಿಲೋಮೀಟರ್ ಆಗುತ್ತೆ. ಹೋಮ್ ಸ್ಟೇ ಕಾಸ್ಟ್ ವಿಚಾರಕ್ಕೆ ಬಂದರೆ ಒಂದು ದಿನಕ್ಕೆ ಮೀನ್ಸ್ ಇವತ್ತು 12 ಗಂಟೆ ಚೆಕ್ ಇನ್ ಆದರೆ ನಾಳೆ 12 ಗಂಟೆ ಚೆಕ್ಔಟ್ಗೆ ವಿತ್ ಡಿನ್ನರ್, ಬೆಳಗ್ಗೆ ಬ್ರೇಕ್ಫಾಸ್ಟ್ ಆ್ಯಂಡ್ ಫೈರ್ ಕ್ಯಾಂಪ್ಗೆ ಪರೇಡ್ಗೆ 1500 ಮಾಡ್ತಾರೆ. ಇಲ್ಲ ನಮಗೆ ಬ್ರೇಕ್ಫಾಸ್ಟ್ ಬೇಡ, ಡಿನ್ನರ್ ಬೇಡ, ಬರೀ ಸ್ಟೇಗೆ ಬೇಕಂದರೆ ಪರೇಡ್ಗೆ 800 ಮಾಡ್ತಾರೆ ವಿತ್ ಫೈರ್ ಕ್ಯಾಂಪ್ಗೆ. ಈಗ ಏನು ನೋಡ್ತಾ ಇದ್ದೀರಾ, ಇವರೇ ಈ ಹೋಮ್ ಸ್ಟೇ ಓನರು. ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ತಾರೆ ಅಂತ ಕೇಳಿ. ಸರ್ ನಮಸ್ತೆ, ನನ್ನ ಹೆಸರು ಮಧುಕುಮಾರ್ ಅಂತ. ಸೋಮವಾರಪೇಟೆ ಹತ್ರ ಮಲಳಿ ಫಾಲ್ಸ್ ರೋಡಲ್ಲಿ ಬೇರೆಬೆಟ್ಟ ಹೋಮ್ ಸ್ಟೇ ಅಂತ ನಡೆಸ್ಕೊಂಡು ಬರ್ತಾ ಇದ್ವಿ. ನಮ್ಮಲ್ಲಿ 3 ಥರ ಪ್ಯಾಕೇಜ್ ಇದೆ. ಒಂದು ಸ್ಟೇಗೆ 1000 ರೂಪೀಸ್ ತಗೋತೀವಿ ಪರ್ ಹೆಡ್. ನೈಟ್ ಡಿನ್ನರು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ 1500 ತಾಳ್ತೀವಿ. ವಿತ್ ಲಂಚ್ ಆದರೆ 1800 ರೂಪೀಸ್ ತಾಳ್ತೀವಿ. ಈ ಥರ ನಾವು ಪ್ಯಾಕೇಜ್ ಮಾಡ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ವಿ. ನಮ್ಮಲ್ಲಿ ನಿಯರ್ ಆಗಿ ಅಭಿಮಠ ಫಾಲ್ಸ್ ಅಂತಿದೆ, ತುಂಬ ಚೆನ್ನಾಗಿದೆ. ಮತ್ತು ಟ್ರೆಕ್ಕಿಂಗ್ಗೆ ಪುಷ್ಪಗಿರಿ ಅಂತಿದೆ, ಅದು ತುಂಬ ಚೆನ್ನಾಗಿದೆ. ಮಲಳಿ ಫಾಲ್ಸ್ ಇದೆ, ಅದು ತುಂಬ ಚೆನ್ನಾಗಿದೆ. ಮತ್ತು ಏನಾದರೂ ಬೇಕು ಅಂದರೆ ಟೌನಿಗೆ ಹೋಗೋದು 5 ಕಿಲೋಮೀಟ್ರ್ ಇದೆ, ತುಂಬ ನಿಯರ್ ಆಗುತ್ತೆ. ಹಾಗಾಗಿ ನಮ್ಮ ಮಲಳಿ ಫಾಲ್ಸಿಗೆ ಆನ್ ದಿ ವೇ ಇದೆ. ತುಂಬ ಜನ ನಮ್ಮಲ್ಲಿ ಬರ್ತಾರೆ, ಸ್ಟೇಗೂ ಬರ್ತಾರೆ, ಫುಡ್ಡಿಗೂ ಬರ್ತಾರೆ. ಬಂದ್ಬಿಟ್ಟು ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ. ನನ್ನ ಯೂಟ್ಯೂಬ್ ಚಾನಲ್ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು. ಹಾಂ